ಕೆಆರ್ಎಸ್ ಪಕ್ಷದ ಮೂವರ ಮೇಲೆ ದಾಖಲಾಯಿತು ಎಫ್ಐಆರ್. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ದೂರು. ತುಮಕೂರಿನ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ನಿನ್ನೆ ಗೃಹ ಸಚಿವ ಹಾಗೂ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆದಿತ್ತು. ಸಭೆಯಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಆಗಮಿಸಿದ್ದು, ನೂರಾರು ಮಂದಿ ಜನರು ಸಚಿವರಿಗೆ ಅರ್ಜಿ ಸಲ್ಲಿಸಿದ್ರು. ಇನ್ನು ಈ ವೇಳೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಕೂಡ ಅರ್ಜಿ ಸಲ್ಲಿಸಲು ಜನಸಂಪರ್ಕ ಸಭೆಗೆ ಆಗಮಿಸಿದ್ರು. ಆದರೆ ವೇದಿಕೆ ಮೇಲೆ ಕೆಆರ್ಎಸ್ ಕಾರ್ಯಕರ್ತರನ್ನ ಪೊಲೀಸರು ಬಿಡ್ಲಿಲ್ವಂತೆ. ಹೀಗಾಗಿ ಅರ್ಜಿ ಹಿಡಿದು ಪರಮೇಶ್ವರ್ ಅವರಿಗೆ ಕೊಡಲು ವೇದಿಕೆ ಬಳಿಯೇ ಕೆಆರ್ಎಸ್ ಕಾರ್ಯಕರ್ತರು ಕಾಯ್ತಾ ಇದ್ರು. ಇನ್ನು ಜನಸಂಪರ್ಕ ಸಭೆ ಮುಕ್ತಾಯದ ಬಳಿಕ ವೇದಿಕೆಯಿಂದ ಕೆಳಗೆ ಬಂದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಅರ್ಜಿ ಕೊಡಲು ಕೆಆರ್ಎಸ್ ಕಾರ್ಯಕರ್ತರು ಮುಂದಾಗಿದ್ರು. ಈ ವೇಳೆ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಮನವಿ ಪತ್ರ ನೀಡುತ್ತಾ ಇರುವುದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ತಾ ಇದ್ರು. ಇದಕ್ಕೆ ವಿಡಿಯೋ ಆಫ್ ಮಾಡು ಎಂದು ಪರಮೇಶ್ವರ್ ಅವರು ಹೇಳಿದ್ರು. ಈ ವೇಳೆ ಕೆಆರ್ಎಸ್ ಕಾರ್ಯಕರ್ತರು ಹಾಗೂ ಸಚಿವ ಪರಮೇಶ್ವರ್ ಅವರ ನಡುವೆ ವಾಗ್ವಾದ ಏರ್ಪಟ್ಟಿತ್ತು. ಹೀಗಾಗಿ ಕೆಆರ್ಎಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಹಾಗೂ ಕಾರ್ಯಕರ್ತರಾದ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಹಾಗೂ ಜ್ಞಾನಸಿಂಧು ಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಅರ್ಜಿ ಕೊಡಲು ಹೋದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಕ್ಕೆ ಕೆಆರ್ಎಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಇವತ್ತು ನಾವು 3 ಫ್ರೆಶ್ ಮನವಿಗಳನ್ನ ಉಸ್ತುವಾರಿ ಸಚಿವರಿಗೆ ಕೊಡಕ್ ಬಂದಿದ್ವಿ. ಕೊಡಕ್ ಹೋದಾಗ ಅಲ್ಲಿಯ ಪೊಲೀಸರು ನಮ್ಮನ್ನ ತಡೆದ್ರು. ಆವಾಗಲೇ ಕೇಳಿದೆ, ಇಲ್ಲ ಸ್ವಾಮಿ ಅವರು ಹೋಗ್ತಾ ಇದ್ದಾರೆ, ಟೈಮ್ ಆಗಿದೆ, ಹೊಡ್ತಾ ಇದ್ದಾರೆ, ಇಲ್ಲ ಊಟ ಮಾಡ್ಕೊಂಡ್ ಬರ್ತಾರೆ, ಇಲ್ಲ ಬಂದ ಮೇಲೆ ಕೊಡೋದು ಅಂತ. ಇಲ್ಲ ಎಲ್ಲರಿಗೆ ಕೇಳ್ಕೊಂಬಂದು ಕೊಡ್ತೀವಿ ಅಂತಂದ್ರು. ಆಯ್ತು ಹೋಗಿ ಕೇಳ್ಕೊಂಬಂದು ಹತ್ರಕ್ಕೆ ಹೋದಾಗ ಅಷ್ಟೊತ್ತಿಗಾಲೇ ಸಚಿವರು ಇಳಿತಾ ಇದ್ರು. ನಮ್ಮ ಹುಡುಗರು ಸಹಜವಾಗಿ ನಾವು ಫೇಸ್ಬುಕ್ ಲೈವ್ ಅನ್ನ ಮಾಡ್ತೀವಿ. ಲೈವ್ ಮಾಡೋದು ಪಾರದರ್ಶಕತೆ, ಮಾಧ್ಯಮಗಳು ಮಾಡ್ತವೆ, ಎಲ್ಲರೂ ಮಾಡ್ತಾರೆ, ಅದು ನಮ್ಮ ಹಕ್ಕು. ವಿಡಿಯೋ ಮಾಡೋದು ನಿಲ್ಸಯ್ಯ ಅಂತ ಸಚಿವರೇ ಹೇಳಿದ್ರು. ಖುದ್ದಾಗಿ ಒಬ್ಬ ಗೃಹ ಸಚಿವರು ಈ ನೆಲದ ಸಂವಿಧಾನವನ್ನು ಕಾಪಾಡಬೇಕಾದಂಥ ವಿಡಿಯೋ ಮಾಡಬೇಡಿ ಅಂತ ಅಂದರೆ ನನ್ನ ಮೂಲಭೂತ ಹಕ್ಕನ್ನು ಅವರೇ ಉಲ್ಲಂಘಿಸಿದಾಗೆ. ವಿಡಿಯೋ ಮಾಡೋ ಅಂಥದ್ದು ಏನಿದೆ ಸ್ಪೆಷಲ್ಲು? ಈ ದೇಶದ ಏನಾದರೂ ಭದ್ರತೆಗೆ ಸಂಬಂಧಪಟ್ಟದ್ದು ಅದು. ಆಗ ಅಲ್ಲಿಯ ಪೊಲೀಸ್ನವರು ನಮ್ಮ ಉಪಾಧ್ಯಕ್ಷರಾದ ಸೋಮಸುಂದರ್ ಅವ್ರನ್ನ ಫೋನ್ ಕಿತ್ಕೊಂಡು ಹಿಡಿದು ದಬ್ಬಾಳಿಕೆ ಮಾಡ್ಕೊಂಡು ಆಚೆಗೆ ತಗೊಂಬಂದು ಎಳ್ಕೊಂಡು ಹೋಗಿದ್ದಾರೆ. ಇಷ್ಟೊತ್ತಾದರೂ ಎಲ್ಲಿದ್ದಾರೆ ನಮ್ಮ ಸೋಮಸುಂದರ್ ಅಂತ ಗೊತ್ತಿಲ್ಲ. ಅಂದರೆ ಸಚಿವರಿಗೆ ಮನವಿ ಕೊಡೋಕೆ ಹೋದ್ರು ವಿಡಿಯೋ ಮಾಡೋಂಗಿಲ್ಲ. ಅವ್ರಿಗೆ ಮನವಿ ಕೊಡೋಕೆ ಹೋದ್ರು ಕೊಡಪ್ಪ ಕೊಟ್ಟಿದ್ದು ನಿಸ್ಕೊಂತೀನಿ ಅಂತಾರೆ. ನಾವು ಕೊಟ್ಟಂಥ ಮನವಿಗಳಿಗೆ ಸ್ವೀಕೃತಿ ಇಲ್ಲ, ಏನಿಲ್ಲ. ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗೆ ತುಮಕೂರು ಮತ್ತು ಚಿಕ್ಕನಾಯಕನಹಳ್ಳಿ ತಿಪ್ಟೂರಲ್ಲಿ ಕೊಟ್ಟಂಥ 6 ಅರ್ಜಿ ಕೊಟ್ಟಿದ್ದೀವಿ. 6ರಾಗ ಇನ್ನೂ 2ಕ್ಕೆ ಸ್ವೀಕೃತಿನೇ ಕೊಟ್ಟಿಲ್ಲ. ಇವರು ಆನ್ಲೈನಲ್ಲಿ IGPRS ಅಲ್ಲಿ ನೋಂದಣಿ ಮಾಡಿ ಕೊಡ್ತೀವಿ ಅಂತಾರೆ. ಅದರಲ್ಲಿ ಒಂದು ಸ್ಪಷ್ಟವಾದಂಥದ್ದು ಜಿಲ್ಲಾಧಿಕಾರಿಗಳೇ ಉತ್ತರ ಕೊಡಬೇಕಾದದ್ದು. 2 ವರ್ಷದಿಂದ ನಾನು ಅಧಿಕೃತವಾಗಿ ಫೋನ್ ಮಾಡ್ತಾ ಇದ್ದೀನಿ. 2 ಫೋನ್ ನಂಬರು ಮತ್ತು ಇಮೇಲ್ ಐಡಿಗೆ ರಿಪ್ಲೈಯೇ ಮಾಡಿಲ್ಲ. CUG ನಂಬರ್ನ ಜಿಲ್ಲಾಧಿಕಾರಿಗಳು ರಿಸೀವೇ ಮಾಡಲ್ಲ, ಇಮೇಲ್ಗೂ ರಿಪ್ಲೈ ಮಾಡಲ್ಲ, ಫೋನ್ಗೂ ಕಾಂಟ್ಯಾಕ್ಟ್ ಮಾಡಲ್ಲ. ಅದಕ್ಕೆ ಉತ್ತರ ಕೊಡಿ, ನಿಮ್ಮ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿರೋಂಥ ಅವರದ್ದೇ ಸಮಸ್ಯೆಗಳಿಗೆ ಇವತ್ತಿನ ತಕ್ಕನೂ ಅವರು ರಿಟರ್ನ್ ಕಂಪ್ಲೇಂಟ್ಗೆ ಅದಕ್ಕೆ IGPRS ನಂಬರೇ ಕೊಡಲ್ಲ, ಡಿಜಿಟಲ್ ಸ್ವೀಕೃತಿ ಕೊಡಲ್ಲ. ಪಾರದರ್ಶಕ ಆಡಳಿತ ಅಂತಾರೆ. ಏನೈತಿ ಇದು ಮಣ್ಣು? ಈ ನಾಡಿನ ಗೃಹ ಮಂತ್ರಿಗಳು ನಿನ್ನೆ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಏರ್ಪಡಿಸಿದ್ರು. ಇವರು ಯಾವುದೇ ಓಬಿರಾಯನ ಕಾಲದ ರಾಜರ ಮಹಾರಾಜಗಳಲ್ಲ, ಇವರು ದರ್ಶನ ಕೊಟ್ಟು ದೇವರಲ್ಲ, ಇವರೇನು ಜನರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತುಮಕೂರು ಜಿಲ್ಲೆಯಾದ್ಯಂತ ಈ ರೀತಿ ಜನತಾ ದರ್ಶನ ಮಾಡ್ತೀವಿ ಅಂತೇಳಿ ತುಮಕೂರು ಜಿಲ್ಲಾಡಳಿತ ಇವತ್ತು ಸಾವಿರಾರು ಕೋಟಿ ಹಣವನ್ನು ಅದಕ್ಕೆ ಬಜೆಟಲ್ಲಿ ಮೀಸಲಿಟ್ಟು ಅದನ್ನು ಖರ್ಚು ಮಾಡ್ತಾ ಇದೆ. ಎಷ್ಟು ಅಪ್ಲಿಕೇಶನ್ನ ಇವ್ರು ತಗೊಂಡಿದ್ದಾರೆ, ಎಷ್ಟು ವಿಲೇವಾರಿ ಮಾಡಿದ್ದಾರೆ, ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಇದಕ್ಕೆ ಅಂತ ಏನಿಲ್ಲ. ಇವರೊಂದು PR ಮ್ಯಾನೇಜ್ಮೆಂಟ್ ಥರ ಇವರು ಪ್ರಾಜೆಕ್ಟ್ ಮಾಡಿಕೊಂಡು ಇಲ್ಲಿ ಜನರಿಗೆ ಸೇವೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಇವರು ಜನರಿಗೆ ಏನೋ ನಾವು ನಿಮಗೆ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿನ್ನೆ ನೂರಾರು ಜನ ಜಿಲ್ಲೆಯಾದ್ಯಂತ ಬಂದಿದ್ರು. ಅಲ್ಲಿ ನೋಡಬೇಕಾಯ್ತು ಎಷ್ಟು ಗೊಂಜಲ ಇತ್ತು, ಗೋಜು ಗದ್ದಲ ಇತ್ತು. ಸರಿಯಾದ ರೀತಿ ಅರ್ಜಿಯನ್ನು ಇಸ್ಕೊಳ್ಳಿಲ್ಲ, ಏನೂ ಇಲ್ಲ. ನಾವು ಕೂಡ ನಿನ್ನೆ ಒಂದು ಅಪ್ಲಿಕೇಶನ್ನ ಕೊಡೋಣ, ಇವರು ಏನು ಆಡಳಿತ ಕುಸಿದೋಗಿದೆ, SP ಅವರು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿಲ್ಲ, ಇವ್ರನ್ನ ವರ್ಗಾವಣೆ ಮಾಡಬೇಕು, ಆಮೇಲೆ ಅಕ್ರಮ ಗಣಿಗಾರಿಕೆಗಳೇನು ನಡೀತಿದೆ ಅದೆಲ್ಲ ನಿಲ್ಲಬೇಕು, ಜೊತೆಗೆ ಏನು ಗಣಿಗಾರಿಕೆಯಿಂದ ಪುನಶ್ಚೇತನಕ್ಕೆ ಬಂದಿರುವಂಥ ಹಣದಿಂದ 1200 ಕೋಟಿ ಇಲ್ಲಿ ಯಾವುದೋ ಹಾಸ್ಪಿಟ್ಲ್ ಕಟ್ಟೋದಕ್ಕೆ ತಂದು ಸುರಿದು ಅದನ್ನು ನುಚ್ಚು ನೂರು ಮಾಡಿ ಇವರು ಬಕ್ಕಪಕ್ಷಿ ಅಂತ ತಿನ್ನೋದಕ್ಕೆ ಕಾಯ್ತಾ ಇದ್ದಾರೆ, ಅದೆಲ್ಲ ನಿಲ್ಲಬೇಕು ಅಂತೇಳಿ ಒಂದು ಅರ್ಜಿಯನ್ನು ಕೊಡೋಕೆ ಹೋಗಿದ್ವಿ. ನಾನು ನಮ್ಮ ಪಕ್ಷದ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಅವರು, ಸೋಮಸುಂದರ್ ಅವರು ಅರ್ಜಿಯನ್ನು ಕೊಡೋಕೆ ಹೋಗ್ತಿದ್ವಿ. ನೂರಾರು ಜನ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಅದರಲ್ಲಿ ನಮ್ಮ ಸೋಮಸುಂದರ್ ಅವರು ಒಂದು ಕ್ಯಾಮ್ರಾ ಇಟ್ಕೊಂಡಿದ್ರೆ ನಮ್ಮ ಗೃಹ ಮಂತ್ರಿಗಳು ನಿಲ್ಲಿಸೋ ವಿಡಿಯೋನ ಅಂತ ಹೇಳ್ತಾರೆ. ನೂರಾರು ಜನ ಮಾಡ್ತಾ ಇದ್ರು, ಅವ್ರಿಗೇನು ಅನಿಸ್ಲಿಲ್ಲ. ನಾವು ಒಂದೇ ಒಂದು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದಕ್ಕೆ ಇವ್ರು ಆ ಥರ ಹೇಳ್ತಾರಲ್ಲ, ಇವ್ರಿಗೆಲ್ಲಾದ್ರೂ ಪಾರದರ್ಶಕತೆ ಇದೆಯಾ? ಮಾನ್ಯ ಗೃಹ ಮಂತ್ರಿಗಳು ಇಡೀ
ಪೊಲೀಸ್ ಇಲಾಖೆಯನ್ನು ಪಾರದರ್ಶಕ ವ್ಯವಸ್ಥೆಗೆ ತರಬೇಕು, ಇಡೀ ಆಡಳಿತ ವ್ಯವಸ್ಥೆಯನ್ನು ಪಾರದರ್ಶಕವಾಗಿ ತರಬೇಕು. ಈ ತಾಲೂಕು ಕಚೇರಿಯಲ್ಲಿ, ಜಿಲ್ಲಾ ಕಚೇರಿಯಲ್ಲಿ ಆಗ್ತಾ ಇರೋ ಕಾರ್ಯಚಟುವಟಿಕೆಗಳನ್ನ ಟೌನ್ ಹಾಲಲ್ಲಿ ಬಿತ್ತರಗೊಂಡು ಪಾರದರ್ಶಕತೆಯನ್ನು ತರಬೇಕು. ಆದರೆ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಇವತ್ತು ನಮ್ಮ ಮೇಲೆ ಒಂದು ಸುಳ್ಳು ಕೇಸನ್ನು ಹಾಕಿದ್ದಾರೆ. ಈ ಸುಳ್ಳು ಕೇಸ್ ಏನು ಅಂತಂದರೆ, ಯಾರೋ ಒಬ್ಬರು ಮಂಜುಳಾ ಅವ್ರನ್ನ ನಾವು ತಳ್ಳುದ್ವಂತೆ, ಮುಟ್ಟುದ್ವಂತೆ, ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸೋದಂತೆ. ಆ ಮಂಜುಳಾ ಅನ್ನೋರು ಯಾರು ಅನ್ನೋದೇ ನಾನು ನೋಡಿಲ್ಲ, ನನ್ನ ಮೇಲೆ ಅವರು ಸುಳ್ಳು ಕೇಸನ್ನು ಹಾಕಿದ್ದಾರೆ. ಆ ಮಂಜುಳಾ ಎಲ್ಲಿದ್ರು, ಏನು ಮಾಡಿದ್ರು, ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಈ ರೀತಿ ಇಡೀ ಗೃಹ ಮಂತ್ರಿಯವರ ಅಣತಿಯಂತೆ SP ಅವರು ಹೇಳಿ ಇವತ್ತು ನೆನ್ನೆ ಸಂಜೆ 100 ಜನ ಬೌನ್ಸರ್ಗಳನ್ನ ಕರೆಸಿ ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಸ್ಕೊಂಡಿದ್ದಾರೆ. ನಾವು ಹೋಗ್ತೀವಿ, ನಮ್ಮ ಮೇಲೆ ದಾಳಿ ಮಾಡಬೇಕು, ನಮ್ಮನ್ನು ಹೊಡೆಸ್ಬೇಕು, ನಮ್ಮ ಮೇಲೆ ಇನ್ನೂ 100 ಬೇರೆ ಬೇರೆ FIRಗಳನ್ನ ಹಾಕಿಸ್ಬೇಕು ಅಂತೇಳಿ ಕಾಯ್ತಾ ನಿಂತಿದ್ರು. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿದಾರಂತೆ. ಯಾರು ದುಡ್ಡಲ್ಲಿ ಮಾಡಿದ್ರು? ಪೊಲೀಸ್ ಇಲಾಖೆಯಿಂದ ಮಾಡಿದ್ರಾ ಅಥವಾ ಗೃಹ ಇಲಾಖೆಯ ಗೃಹ ಮಂತ್ರಿ ಪರಮೇಶ್ವರ್ ಅವ್ರ ಕೈಯಿಂದ ದುಡ್ಡು ಏನಾದರೂ ಬೌನ್ಸರ್ಗಳಿಗೆ ದುಡ್ಡು ಇದನ್ನು ಮಾಡಿದ್ರಾ? ನಾವು ಇದನ್ನು ಕೇಳಕ್ಕೆ ಬಿಡ್ತೀವಿ. ಇಂಥ ಸುಳ್ಳು FIRಗಳಿಂದ ಏನಾಗುತ್ತೆ? ಮಹಾತ್ಮ ಗಾಂಧೀಜಿಯರ ವಂಶಸ್ಥರು ನಾವು ಸತ್ಯಾಗ್ರಹವನ್ನು ಮಾಡಿ ನಿಮ್ಮನ್ನು ಸರಿಯಾದ ದಾರಿಗೆ ತರ್ತೀವಿ. ಮತ್ತು ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ನೀವು ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಬೇಕು, ಪಾರದರ್ಶಕತೆಯಿಂದ ನಡ್ಕೋಬೇಕು. ಈ ರೀತಿ ಸುಳ್ಳು ಕೇಸ್ಗಳನ್ನು ಹಾಕಿಸಿ ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ನಡೆದಂಥ ಘಟನೆ ಪ್ರಜಾಪ್ರಭುತ್ವದ ಕಗ್ಗೊಲೆ. ಮತ್ತು ಡಾಕ್ಟರ್ G. ಪರಮೇಶ್ವರ್ ಅವರು ಅಕ್ಷರಶಃ ನಾಲಾಯಕ್ ಗೃಹ ಮಂತ್ರಿ ಅಂತಕ್ಕಂಥದ್ದನ್ನು ನಿರೂಪಿಸಿದೆ. ಇವೆಲ್ಲ ದಾಖಲೆಗಳ ಆಧಾರದ ಮೇಲೆ ಖುದ್ದು ರಾಜ್ಯಪಾಲರನ್ನು ಭೇಟಿ ಮಾಡಿ, ಯಾಕೆಂದರೆ ಸರ್ಕಾರದ ಮುಖ್ಯಸ್ಥರವರೇ, ರಾಜ್ಯಪಾಲರನ್ನೇ ಖುದ್ದು ಭೇಟಿ ಮಾಡಿ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನ ತಕ್ಷಣದಿಂದಲೇ ಸಂಪುಟದಿಂದ ಕೈಬಿಡ್ರಿ, ಇನ್ನು ಮುಂದೆ ಇವರು ಸಮರ್ಥರಿಲ್ಲ ಇಲಾಖೆಯನ್ನು ನಿಭಾಯಿಸೋದಕ್ಕೆ. ಇಡೀ ರಾಜ್ಯದಲ್ಲಿ ಆಡಳಿತ ಮತ್ತು ಸುವ್ಯವಸ್ಥೆ ಕುಸಿದಿದೆ, ಕಾನೂನು ಸುವ್ಯವಸ್ಥೆ ಕುಸಿದಿದೆ. ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಮತ್ತು SP ಅವರನ್ನು ಇವ್ರ ಯೋಗ್ಯತೆಗೆ ಇವರು ವರ್ಗಾವಣೆ ಮಾಡೋಕ್ಕಾಗಲ್ಲ. ಕೇವಲ ಇವರು ಒಂದು ರೀತಿಯ ಇವೆಂಟ್ ಮ್ಯಾನೇಜರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜಿಲ್ಲೆ ಒಳಗೆ ಅನ್ನೋದನ್ನ ರಾಜ್ಯದ ರಾಜ್ಯಪಾಲರಿಗೆ ನಾವು ಖುದ್ದಾಗಿ ಹೋಗಿ ಮನವಿ ಕೊಟ್ಟು ತಿಳಿಸಿ ಬರ್ತೀವಿ. ಒಟ್ನಲ್ಲಿ ಜನಸಂಪರ್ಕ ಸಭೆಯಲ್ಲಿ ಮನವಿ ಪತ್ರ ಕೊಡಲು ಹೋದ ಕಾರ್ಯಕರ್ತರ ಮೇಲೆ FIR ದಾಖಲಾಗಿದ್ದು ಜಿಲ್ಲೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಸಂಬಂಧ ಯಾವ ರೀತಿ ಜಿಲ್ಲೆಯಲ್ಲಿ ಹೋರಾಟ ನಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ TV, ತುಮಕೂರು.